ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರು. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಗಂಟೆ ಸುಮಾರು ಎಲ್ಲರೂ ಹೇಳಕ್ಕೆ ಹೋಗಿದ್ದೀರಿ. ಅದಕ್ಕಾಗಿ ನನ್ನ ಹೊಡೆದ್ರಿ ಸರ್. ನಾನು ಹೊಡೆದಂದ್ರೆ ನಾನು ಹೆಂಡತಿ ಓಡಿ ಬಂದಲ್ರಿ. ಮುಂದಕ್ಕೆ ಹೋಗಿ ನಾ ಕರ್ಕೊಂಬಂದು ನಿಂದ್ರುಗಳನ್ನ ಗಾಡಿ ಅಡ್ಡ ತರಿವಿ. ಅವನ ಮಗ ಸಿದ್ದಪ್ಪ, ಮಂಜಪ್ಪ, ಯಲ್ಲಪ್ಪ ಅವ್ರು ಕೂಡ ನಾನು ಹೊಡೆದ್ರಿ. ನಾನು ಹೆಂಡತಿ ಚಾಕು ಹಾಕಿ ಓಡಿ ಹೋಗ್ಬಿಟ್ರಿ ಅವರು. ಯಾರಿಗೆ ಚಾಕು ಹಾಕಿ? ನಾನು ಹೆಂಡತಿಗೆ ಚಾಕು ಹಾಕಿ. ಎದ್ರ ಸಲುವಾಗಿ ಇದೆಲ್ಲ? ಕುರಿ ಮೇಸು ಸಲುವಾಗಿ. ನೀವು ಕುರಿ ಮೇಸಾತಿದ್ರೆ ಅವ್ರು ಬಂದು ನಿಮ್ಗೆ ಇದನ್ನು ಮಾಡಿ ಹೊಡೆದಾರೆ. ನಮ್ಮ ಎದ್ರ ಸರ್ ಯಾಕೆ ಅವ್ನು ಮಾಡಿಬಿಟ್ಟು ತೆಗಿಸಿಬಿಡ ಅವ್ನು ನೋಡೋಣ ಅಂತ ಅವ್ನ ಮಗನ ಕಡೆಯಿಂದ ತೆಗೆದು ಹರಿದು ಬಿಡ ಮುಂದೆ ಬಂದು ನೋಡೋಣ ಅಂತ ಹೇಳಿ ಯಲ್ಲಪ್ಪ. ಇದ್ರ ಬಗ್ಗೆ ನೀವು ಕಂಪ್ಲೇಂಟ್ ಏನೋ ಕೊಟ್ಟವ್ರಿ. ಅಶೋಕ್ ನಗರ್ ಸ್ಟೇಷನ್ ಕೊಟ್ಟವ್ರಿ. ಅವ್ರ FIR ಚೀಟಿನೂ ತೊಗೊಂಬಂದಾನೆ. ಅವ್ರು ನೀನು ಹೆಂಡತಿ ಆರಾಮ್ ಮಾಡ್ಕೊಪ್ಪ, ಎಲ್ಲಿ ಹೋಗ್ತಾರ ಅವರು ಅದನ್ನ ವಿಚಾರ ಮಾಡಿ ಮೊದಲು ನೀನು ಹೆಂಡತಿ ಆರಾಮ್ ಮಾಡ್ಕೊಂತಾರೆ. ಇವತ್ತಿಗೆ 9 ದಿನ ಆತ ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ಹಾಂ ಸರ್. ಯಾಕಂತ ಕೇಳಿದ್ರಿ ಏನು ಹೇಳ್ತಾರೆ ಅವ್ರು ಎಲ್ಲಿ ಹೋಗ್ತಾರೋ ನೀನು ಹೆಂಡತಿ ಆರಾಮ್ ಮಾಡ್ಕೊಂಡು ನಾವು FIR ಮಾಡೇವಿ, ನಮ್ಮ ಕೆಲಸ ನಾವು ಮಾಡಕತ್ತೇವೆ ಅಂತೇಳಿ ಅಶೋಕ್ ನಗರ್ ಸ್ಟೇಷನ್ ಪೊಲೀಸರು ಹೇಳಕತ್ತಾರೆ. ಇನ್ನೊರಿಗೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ನಿಮಗೆ ನಮ್ಮ ಜೀವ ಬೆದರಿಕೈತಿ. ಏನಾಗ್ಬೇಕ್ರಿ ನಿಮಗೆ ಇನ್ನು ಮುಂದೆ? ನಮ್ಗೆ ಅವ್ರು ನ್ಯಾಯ ಸಿಗ್ಬೇಕ್ರಿ. ನನ್ನ ಹೆಂಡತಿಗೆ ಚಾಕು ಹಾಕ್ಯಾರಲ್ರಿ. ಮತ್ತು ಇವತ್ತು ಇದನ್ನು ಮಾಡ್ತಾರೆ, ನಾಳೆ ಒಬ್ಬನ ತೆಲ್ನೆ ಕರೆದು ಹೋಗ್ತಾರೆ. ಅವರು ಹೊರಗೆ ಅಡ್ಡಾಡ್ತಾರೆ. ಮತ್ತು ಅವಾಗ ಕಾನೂನು ಬೇಕಲ್ರಿ ಸರ. ಕಾನೂನು ಪರವಾಗಿ ಅದನ್ನು ಏನಂತಾರೆ ಅವ್ರು ಮಾಡಿ ಕೊಡ್ಬೇಕ್ರಿ ಬಡವ್ರಿಗೆ. ನಿಮ್ಮ ಹೆಸರು? ಬಸವರಾಜ್ ರೀ. ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿದ್ರೆ ನಿಮ್ಮ ಮುಂದೆ ನಾವು ಒಪ್ಕೊಳಕ್ತಾ ಇರಲ್ಲ. ಏನೋ 50% ಒಬ್ಬ ತಂಬಾಕ 20 ಲಕ್ಷದವರೆಗೂ 1/2% ತಂಬಾಕು ರೆಡಿ ಇದೆ ಅಂತ ಹೇಳ್ತಾರೆ. ಅದೊಂದು ಡೇಟ್ ಹೇಳ್ರಿ. ಅದೇ ಘೋಷಣೆ ಮಾಡಿದ್ರೆ ಸಾಹೇಬ್ ಬೇಕು ಡೇಟ್ ಹೇಳ್ತೀನಿ. ಅದು ಡಿಲೇ ಕೇಸ್ ಬರ್ಲಾಂಗ್ ಮಾಡ್ರಿ. ಜಾಮೀನು ಆದಕ್ಕೆ ನನ್ನ ಮಗಗೆ ಎಜುಕೇಶನ್ ಲೋನ್ ಇಲ್ಲ. ಅದು ಇಲ್ಲ. ಅವ್ರು ತುಂಬಿಸಿದ್ರು ಎಜುಕೇಶನ್ ಲೋನ್ ಕ್ಯಾನ್ಸಲ್. ನಂದೇನಿಲ್ಲ ಜಾಮೀನು. ಅದಕ್ಕೆ ಈಗ ಕೋರ್ಟ್ ವಿಚಾರಗಳು ಕೋರ್ಟಲ್ಲಿ ಏನೇನು ತೀರ್ಮಾನಗಳು ನಮ್ಮ ಸರ್ಕಾರದ್ದು ಎಲ್ಲಿ ಬ್ಯಾಂಕ್ ಸರ್ಕಾರ ಬೇರೆ ಹೆಂಗ್ ಸರ್? ಅದೇ ಇವ್ರಿಗೆ ನಿಯಂತ್ರಣದೊಳಗೆ ಸರ್ಕಾರ ನಿಯಂತ್ರಣದೊಳಗೆ ಇರ್ಲಿಲ್ಲ ಅಂತ ಹೇಳಿದ್ರೆ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು?
ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.